Hey friends, this is Nafi sir. Friends, NEET examination is the There are some piece of advice and very important guidance I wish to give it to all of you. Please listen to this and make sure that everybody follow this, and hopefully all of you will come with the flying colors in the NEET examination 2024. Friends, first and foremost, I have divided this entire voice note into two parts. The first thing is, before examination there are certain things that you all need to create or make yourself done, and then during examination what are the things happens, and post examination what are the things you got to do. I'm going to give you guidance. Please listen to this till the end. ಫಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಫ್ರೆಂಡ್ಸ್, ನೀವು ಎಕ್ಸಾಮಿನೇಷನ್ ಹಾಲಿಗೆ ಹೋಗೋಕ್ಕೂ ಮುಂಚೆ ಅಂದರೆ ಇವತ್ತೇ ನೀವೆಲ್ಲ ಸ್ವಲ್ಪ ಥಿಂಗ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿಕ್ಕಿದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡ್, ಹಾಲ್ ಟಿಕೆಟ್ ಅಂತ ನಾವೇನು ಹೇಳ್ತೀವಿ ಅದು. ಫ್ರೆಂಡ್ಸ್, ಒಂದು ಪೀಸ್ ಆಫ್ ಅಡ್ವೈಸ್ ಅಂದರೆ, ಲೇಟೆಸ್ಟ್ ಆಗಿ ಈ ನಿನ್ನೆ ಅಥವಾ ಇವತ್ತು ನೀವೆಲ್ಲ ಯಾರಾದ್ರು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಿಮಗೆಲ್ಲ ಗೊತ್ತಿದೆ, ಅದರಲ್ಲಿ 4 ಶೀಟ್ಸ್ ಇದೆ ಅಥವಾ 3 ಶೀಟ್ಸ್ ಇದೆ. ಆ 3 ಶೀಟ್ಸ್ನ 2 ಕಾಪಿ, ಮೈಂಡ್ ಯು 3 ಶೀಟ್ಸ್ನ 2 ಕಾಪಿ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಾದರೂ ಇರ್ಬೋದು ಅಥವಾ ಕಲರ್ ಅಲ್ಲಾದರೂ ಇರ್ಬೋದು. ಎಲ್ಲೂ ಇನ್ಸ್ಟ್ರಕ್ಷನ್ಸಲ್ಲಿ ಅದು ಬ್ಲ್ಯಾಕ್ ಆ್ಯಂಡ್ ವೈಟೇ ಇರಬೇಕು, ಕಲರೇ ಇರಬೇಕು ಅಂತ ಇಲ್ಲ. ಸೊ ನಿಮ್ಮ ಕನ್ವೀನಿಯನ್ಸ್ಗೆ ಹೆಂಗಿದೆ ಹಾಗೆ ಆ 3 ಶೀಟ್ಸ್ನ, ಮೊದಲನೇ 3 ಶೀಟ್ಸ್ನ 2 ಕಾಪಿ ಪ್ರಿಂಟ್ಔಟ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಅಡ್ಮಿಟ್ ಕಾರ್ಡ್ಲಿ ದರ್ ಆರ್ ಸರ್ಟನ್ ಥಿಂಗ್ಸ್ ಯು ನೀಡ್ ಟು ಡೂ. ಫಸ್ಟ್ ಥಿಂಗ್ ಇಸ್ ದಟ್, ನೀವು ಅಪ್ಲೋಡ್ ಮಾಡಿರುವಂಥ ಸೇಮ್ ಪಾಸ್ಪೋರ್ಟ್ ಸೈಜ್ ಫೋಟೋನ, ಅಡ್ಮಿಟ್ ಕಾರ್ಡಲ್ಲಿ ಫೋಟೋ ಇದೆ, ನಿಮ್ಮ ಪ್ರಿಂಟೌಟ್ ಬಂದಿದೆ, ಆದರೂ ನೀವೆಲ್ಲ ಇನ್ನೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಕೆಳಗಡೆ ಪೇಸ್ಟ್ ಮಾಡಲಿಕ್ಕಿದೆ. ಹಾಗೆ ಅದ್ರ ಪಕ್ಕದಲ್ಲಿ ಲೆಫ್ಟ್ ಥಮ್ ಇಂಪ್ರೆಷನ್, ಎಕ್ಸಾಮಿನೇಷನ್ ಹಾಲಿಗೆ ಹೋಗೋಕ್ಕೂ ಮುಂಚೆ ನೀವು ಲೆಫ್ಟ್ ಥಮ್ ಇಂಪ್ರೆಷನ್ ಕೂಡ ಮಾಡಲಿಕ್ಕಿದೆ. ಹಾಗೆ ಎಕ್ಸಾಮಿನೇಷನ್ ಹಾಲಲ್ಲಿ ಎಕ್ಸಾಮಿನೇಷನ್ ಎಂಟರ್ ಆದಮೇಲೆ ಇನ್ವಿಜಿಲೇಟರ್ ಪ್ರೆಸೆನ್ಸಲ್ಲಿ ನೀವು ಸಿಗ್ನೇಚರ್ ಮಾಡಲಿಕ್ಕಿದೆ. ಫ್ರೆಂಡ್ಸ್, ಎಲ್ಲೆಲ್ಲಿ ನಾಳೆ ನೀಟ್ ಎಕ್ಸಾಮಿನೇಷನಲ್ಲಿ ಸಿಗ್ನೇಚರ್ ಮಾಡೋಕ್ಕೆ ಹೇಳ್ತಾರೆ ಅಲ್ಲಿ ಎಲ್ಲ ಕಡೆ ನೀವು ಅಪ್ಲೋಡ್ ಮಾಡಿರುವಂಥ ಸಿಗ್ನೇಚರೇ ಮಾಡಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ನೋಟ್, ಐ ವಿಶ್ ಟು ಗಿವ್ ಇಟ್ ಆಲ್ ಆಫ್ ಯು. ಫ್ರೆಂಡ್ಸ್, ಅಡ್ಮಿಟ್ ಕಾರ್ಡಲ್ಲಿ 3 ಪೇಜಸ್ ಇದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಆ 3 ಪೇಜ್ನ ಪ್ರಿಂಟ್ ಹಾಕಿ 2 ಕಾಪಿ ಮಾಡಿ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಲೆಫ್ಟಿಗೆ ಅಪ್ಲೋಡ್ ಮಾಡಿರುವಂಥದ್ದೇ ಪೇಸ್ಟ್ ಮಾಡಬೇಕು. ಹಾಗೆ ಲೆಫ್ಟ್ ಥಮ್ ಇಂಪ್ರೆಷನ್ ಮಾಡಲಿಕ್ಕಿದೆ. ಸಿಗ್ನೇಚರ್ ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಇನ್ವಿಜಿಲೇಟರ್ ಎದುರುಗಡೆ ಮಾಡಲಿಕ್ಕಿದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸೆಕೆಂಡ್ ಶೀಟಲ್ಲಿ ಪೋಸ್ಟ್ ಕಾರ್ಡ್ ಸೈಜ್ 4x6 ಅಂತ ನಾವೇನು ಹೇಳ್ತೀವಿ, ಅದನ್ನು ಮುಂಚಿತವಾಗಿ ನಿಮಗೆ ಹೇಳಿತ್ತು ಕೂಡ. ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಮಾಡಿಸ್ಕೊಂಡಿದ್ರಿ, ಇಲ್ಲ ಅಂದರೆ ಈಗ ಇಮಿಡಿಯೇಟ್ಲಿ ಅದು ರೆಡಿ ಮಾಡ್ಕೊಳ್ಳಿಕ್ಕಿದೆ. ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಕೂಡ ಸೆಕೆಂಡ್ ಪೇಜಲ್ಲಿ ಪೇಸ್ಟ್ ಮಾಡಲಿಕ್ಕಿದೆ. ಯಾರು ಲೇಟೆಸ್ಟ್ ಆಗಿ ಅಡ್ಮಿಟ್ ಕಾರ್ಡ್ನ ಪ್ರಿಂಟ್ಔಟ್ ಹಾಕಿದ್ದಾರೆ ಅವರು ಪೋಸ್ಟ್ ಕಾರ್ಡ್ ಸೈಜ್ ಕ್ಲೀನ್ ಆಗಿ ಅಲ್ಲಿ ಕೂರು ಹಾಗೆ ಮಾಡಿದ್ದಾರೆ. ಮುಂಚಿತವಾಗಿ ಫಸ್ಟ್ ರಿಲೀಸ್ ಆದಾಗೆ ಮಾಡ್ಕೊಂಡ್ರು, ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ, ಏನು ವರಿ ಮಾಡ್ಕೋಬೇಕಾಗಿಲ್ಲ. ಪೋಸ್ಟ್ ಕಾರ್ಡ್ ಸೈಜು ಕೂಡ ಫೋಟೋನು ನೀವು ಪೇಸ್ಟ್ ಮಾಡ್ಕೊಂಡು ಹೋಗಬೇಕು. ಜೊತೆಗೆ ನಿಮ್ಮ ಒಟ್ಟಿಗೆ ನೀವೊಂದು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿದ್ದೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಎಕ್ಸ್ಟ್ರಾ ತೊಗೊಂಡೋಗಿ. ಇದು ನನ್ನ ಕಡೆಯಿಂದ ಪೀಸ್ ಆಫ್ ಅಡ್ವೈಸ್ ನಿಮಗೆ. ಇದು ಅಡ್ಮಿಟ್ ಕಾರ್ಡ್ ವಿಚಾರದಲ್ಲಾಯಿತು. ನೆಕ್ಸ್ಟ್, ವ್ಯಾಲಿಡ್ ಫೋಟೋ ಐಡೆಂಟಿಟಿ ಕಾರ್ಡ್ ತೊಗೊಂಡು ಹೋಗಲೇಬೇಕು, ವಿಚ್ ಮೀನ್ಸ್ ಆಧಾರ್ ಕಾರ್ಡ್ ಇಸ್ ಅ ಬೆಸ್ಟ್ ಥಿಂಗ್ ಫ್ರೆಂಡ್ಸ್. ಕಾಲೇಜ್ ಐಡೆಂಟಿಟಿ ಕಾರ್ಡು ಬೇರೆ ಯಾವುದು ನೀವು ತಲೆ ಕೆಡ್ಸ್ಕೊಬೇಡಿ. ಇದು NTA ನಡೆಸ್ತಾ ಇರುವಂಥ ನೀಟ್ ಎಕ್ಸಾಮಿನೇಷನ್. ನೀವು ಅಪ್ಲೋಡ್ ಮಾಡುವಾಗ, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಕೂಡ ನಿಮ್ಮ ಆಧಾರ್ ಡೀಟೇಲ್ಸ್ ಕೊಟ್ಟಿದ್ರಿ. ಬೆಸ್ಟ್ ಆಫ್ ಅಡ್ವೈಸ್ ಅಂದರೆ ನೀವೆಲ್ಲ ಆಧಾರ್ ಕಾರ್ಡ್ ತೊಗೊಂಡು ಹೋಗಿ. ಆಧಾರ್ ಕಾರ್ಡ್ ಯಾವುದು? ಒರಿಜಿನಲ್ ಹೆಂಗೆ ಗೊತ್ತಾಗುತ್ತೆ? ಅದು ಕಲರ್ ಪ್ರಿಂಟ್ಔಟ್ ಅಲ್ಲದ್ರೆ ಒರಿಜಿನಲ್ ಆಗುತ್ತೆ. ನೀವು ಅದು ಈ ಆಧಾರ್ ಕಾರ್ಡ್ ಅಂದರೆ ನೀವು UDI ವೆಬ್ಸೈಟಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿ ಅದು ಕಲರ್ ಪ್ರಿಂಟ್ಔಟ್ ತೊಗೊಂಡೋದ್ರು ಅದನ್ನು ಅಲೋ ಮಾಡ್ತಾರೆ ಒಳಗಡೆ. ದಿಸ್ ಇಸ್ ವಿತ್ ರಿಗಾರ್ಡ್ಸ್ ಟು ದ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ನೀಡ್ ಟು ಕ್ಯಾರಿ. ಜೊತೆಗೆ ನೀವೆಲ್ಲ ಟ್ರಾನ್ಸ್ಪರೆಂಟ್ ಚಿಕ್ಕ ವಾಟರ್ ಬಾಟಲ್ ಕೂಡ ತೊಗೊಂಡು ಹೋಗ್ಬೋದು. ಇಟ್ ಈಸ್ ಅಲೌಡ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಜೊತೆಗೆ ಒಂದು ಪೆನ್ ತೊಗೊಂಡು ಹೋಗಿ, ಆ ಪೆನ್ನ ಹೊರಗಡೆ ನೀವು ಎಂಟ್ರಿ ಆದಮೇಲೆ ನಿಮ್ಮ ಸಿಗ್ನೇಚರ್ ಎಲ್ಲ ತೊಗೊತಾರೆ, ಅದಾದಮೇಲೆ ಪೆನ್ನ ಅಲ್ಲೇ ಬಿಡ್ಬೋದು. ನಿಮಗೆ NTA ಕಡೆಯಿಂದ ಒಂದು ಪೆನ್ ಅಲಾಟ್ ಆಗುತ್ತೆ, ಆ ಪೆನ್ನಿಂದಲೇ ನೀವು ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಬೇಕು. ದಿಸ್ ಇಸ್ ವಿತ್ ರಿಗಾರ್ಡ್ಸ್ ಟು ದ ಥಿಂಗ್ಸ್ ದಟ್ ಯು ನೀಡ್ ಟು ಕ್ಯಾರಿ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಹಾಲ್. ಯು ಮೇಕ್ ಶ್ಯೂರ್ ದಟ್ ಎವ್ರಿಬಡಿ ಗೆಟ್ ಇಟ್ ಡನ್ ದಿಸ್ ಒನ್ ಬಿಫೋರ್ ದ ಎಕ್ಸಾಮಿನೇಷನ್ ಫ್ರೆಂಡ್ಸ್. ಹಾಗೆ ಜೊತೆಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಏನು ಹೇಳ್ತಾರೆ, ಆ ಸ್ಟೂಡೆಂಟ್ಸ್ಗಳು ಯಾರು ಈ ವಾಯ್ಸ್ ನೋಟ್ ಅಥವಾ ಈ ವಿಡಿಯೋ ನೋಡ್ತಾ ಇದ್ದರೆ, ಆ ಸ್ಟೂಡೆಂಟ್ಸ್ಗಳು ನಿಮ್ಮ ಒಟ್ಟಿಗೆ ಒಂದು ಜೆರಾಕ್ಸ್ ಕಾಪಿ ನಿಮ್ಮ ಫಿಸಿಕಲಿ ಪರ್ಸನ್ ವಿತ್ ಡಿಸಬಿಲಿಟಿಯನ್ನು ನೀವು ಅಪ್ಲೋಡ್ ಮಾಡಿದ್ರಿ, ಆ ಸರ್ಟಿಫಿಕೇಟ್ ಒಂದು ಕಾಪಿ ಇಟ್ಕೊಳ್ಳಿ. ದಿಸ್ ಇಸ್ ಓನ್ಲಿ ಫಾರ್ ಸೇಫ್ಟಿ. ದೇ ಹ್ಯಾವ್ ಆಸ್ಕ್ಡ್ ಅಸ್ ಇಫ್ ಎನಿ ಸ್ಟೂಡೆಂಟ್ಸ್ ಆರ್ ಕ್ಲೇಮಿಂಗ್ ದ ಫಿಸಿಕಲಿ ಪರ್ಸನ್ ವಿತ್ ಡಿಸಬಿಲಿಟಿ, ದೇ ಹ್ಯಾವ್ ಟು ಕ್ಯಾರಿ ಅ ಸರ್ಟಿಫಿಕೇಟ್ ಆಫ್ ಇಟ್. ಬಾಕಿ ಬೇರೆ ಯಾವುದೇ ಥರ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕಾಗಿಲ್ಲ. ಅಡ್ಮಿಟ್ ಕಾರ್ಡ್ ಪ್ಲಸ್ ಪರ್ಸನ್ ವಿತ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಇದ್ದರೆ ಅದು, ಜೊತೆಗೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಆ್ಯಂಡ್ ಅ ಪೆನ್. ದಿಸ್ ಇಸ್ ಅ ಥಿಂಗ್ ದಟ್ ಯು ನೀಡ್ ಟು ಕ್ಯಾರಿ ಅಲಾಂಗ್ ವಿತ್ ಯು ಇನ್ ದ examination hall. ಫ್ರೆಂಡ್ಸ್, ದ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನಂದರೆ, ಔಟ್ಫಿಟ್ಸ್ನ, ನಿಮ್ಮ ಬಟ್ಟೆನ ಯಾವ ಥರ ಹಾಕ್ಲಿಕ್ಕಿದೆ ಅಂತಲೂ ನೀಟ್ ನಮಗೆ ಗೈಡೆನ್ಸ್ ಕೊಟ್ಟಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಗರ್ಲ್ಸ್ಗಳು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಗರ್ಲ್ಸ್ಗಳು ಒಂದು ಲೂಸ್ ಸಲ್ವಾರ್ ಹಾಕ್ಬೋದು, ಹಾಫ್ ಸ್ಲೀವ್ಸ್ ಇರಬೇಕದು, ಅದ್ರ ಮೇಲೆ ಯಾವುದೇ ಥರದ ಡಿಸೈನ್ ಅಥವಾ ಲೋಗೋ ಅಥವಾ ಸಿಂಬಲ್ ಏನೂ ಇರಬಾರ್ದು, ಪ್ಲೇನ್ ಇರಬೇಕು. ಟ್ರಾನ್ಸ್ಪರೆಂಟ್ ಗಂಜಿ, ಕಾಟನ್ ಕುರ್ತಿ ಅಂತ ನಾವೇನು ಹೇಳ್ತೀವಿ, ಅದು ಹಾಫ್ ಸ್ಲೀವ್ಸ್ ಇದ್ದರೆ ಅದು ಭಾಳ ಬೆಟರ್. ಸೊ ಯು ಹ್ಯಾವ್ ಟು ವೇರ್ ಇಟ್. ಜೊತೆಗೆ ದೊಡ್ಡ ಹೈ ಹೀಲ್ಸ್ ಇರುವಂಥ
ಸ್ಲಿಪ್ಪರ್ಸ್ ಆಗಲಿ ಸ್ಯಾಂಡಲ್ಸ್ ಆಗಲಿ ಹಾಕಂಗಿಲ್ಲ. ಯು ಹ್ಯಾವ್ ಟು ವೇರ್ ಆ ನಾರ್ಮಲ್ ಚಪ್ಪಲ್ಸ್, ನಾವು ಸ್ಲಿಪ್ ಆನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ನೀವು ವೇರ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಗರ್ಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಕೇಳ್ಕೊಳ್ಳಿ. ನೀವು ತಲೆ ಮೇಲೆ ಸಿಕ್ಕಾಪಟ್ಟೆ ಹೇರ್ ಬ್ಯಾಂಡ್ಸು ಅಥವಾ ಹೇರ್ ಕ್ಲಿಪ್ಸು ಅಥವಾ ಆರ್ನಮೆಂಟ್ಸ್ಗಳು, ಲಾಸ್ಟ್ ಇಯರ್ ನಾವು ನೋಡಿದ್ವಿ ಮೂಗ್ ಬಟ್ಟು ಕೂಡ ಅದನ್ನು ರಿಮೂವ್ ಮಾಡಿಸ್ತಾರೆ. ನೀಟ್ ಎಕ್ಸಾಮಿನೇಷನ್ ಇಸ್ ಅ ವೆರಿ ಸೆನ್ಸಿಟಿವ್ ಎಕ್ಸಾಮಿನೇಷನ್. ಬೈ ಚಾನ್ಸ್ ಯಾವುದೇ ಥರದ ಆರ್ನಮೆಂಟ್ಸ್ ನಿಮ್ಮ ಬಾಡಿ ಮೇಲೆ ಇದ್ದರೆ ನನ್ನ ಒಪಿನಿಯನ್ ಅದೆಲ್ಲ ಮನೇಲಿ ಬಿಚ್ಚಿಟ್ಟು ಹೋಗೋದು ಭಾಳ ಬೆಟರ್. ನಾಟ್ ಇವನ್ ಅ ಬ್ಯಾಂಗಲ್, ನಾಟ್ ಇವನ್ ಅ ಇಯರ್ ರಿಂಗ್ಸ್, ನಾಟ್ ಇವನ್ ಅ ನೋಸ್ ರಿಂಗ್, ಯು ಕೆನಾಟ್ ವೇರ್ ಎನಿ ಆಫ್ ದಿಸ್. ಹೈ ಹೀಲ್ ಸ್ಲಿಪ್ಪರ್ಸ್ ಕೂಡ ನೀವು ಹಾಕಂಗಿಲ್ಲ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಫಾರ್ ಆಲ್ ದ ಫೀಮೇಲ್ ಸ್ಟೂಡೆಂಟ್ಸ್ ಅಥವಾ ಗರ್ಲ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್. Coming to the boys students, boys can also wear a half sleeves, a shirt or a t-shirt. ಸಿಕ್ಕಾಪಟ್ಟೆ ಪಾಕೆಟ್ಸ್ ಇರುವಂಥ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕಂಗಿಲ್ಲ. ನಾರ್ಮಲ್ ಟ್ರೌಸರ್ ಹಾಕ್ಲಿಕ್ಕಿದೆ. ಬಾಯ್ಸ್ಗಳ ಬೆಲ್ಟ್ಗಳನ್ನು ಲಾಸ್ಟ್ ಇಯರ್ ಅದನ್ನು ತೆಗೆದು ಹೊರಗಡೆ ಬಿಚ್ಚಿಟ್ಟು ಹೋಗಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಅದಕ್ಕೆ ನಾನು ರೆಫರ್ ಮಾಡ್ತೀನಿ. ಬಾಯ್ಸ್ಗಳು ಕೂಡ ನಾರ್ಮಲ್ ಫಿಟ್ಟಿಂಗ್ ಇರುವಂಥ ಹಾಫ್ ಸ್ಲೀವ್ಸ್ ಟಿ ಶರ್ಟ್ಸ್ ಅಥವಾ ಶರ್ಟ್ಸ್ ಅಥವಾ ಲೆನಿನ್ ಶರ್ಟ್ಸ್ ಈ ಥರ ಹಾಫ್ ಸ್ಲೀವ್ಸ್ ಹಾಕ್ಲಿಕ್ಕಿದೆ. ಜೊತೆಗೆ ಯಾವುದೇ ಥರದ ವಾಚಸ್ ಆಗಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಲಿ ಏನೂ ಹಾಕಂಗಿಲ್ಲ. ಬಾಯ್ಸ್ಗಳು ಪಿಯರ್ಸಿಂಗ್ ಆಗಲಿ ಅಥವಾ ಕಿವಿಯಲ್ಲಿ ಕೈಯಲ್ಲಿ ಖಡ್ಗ ಇದು ಯಾವುದು ಹಾಕಂಗಿಲ್ಲ. ದಿಸ್ ಇಸ್ ಅ ಇನ್ಸ್ಟ್ರಕ್ಷನ್. ಅದು ಹೊರಗಡೆ ಬಿಚ್ಚಿಟ್ಟಾಗ ಹೋಗಬೇಕಾಗತ್ತೆ. ಆಮೇಲೆ ಹೊರಗೆ ಹೋಗಿ ಒಳಗಡೆ ಬರೋಷ್ಟಿಗೆ ಅದು ಅಲ್ಲಿ ಇದ್ದರೆ ಇರ್ಬೋದು, ಇಲ್ಲದೇ ಇರ್ಬೋದು. ಸೊ ಅದಕ್ಕೆ ಬಾಯ್ಸ್ಗಳು ಸ್ಟೂಡೆಂಟ್ಸ್ಗಳು ಔಟ್ಫಿಟ್ಸ್ದು ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಇದೆ. ಆಲ್ ಆಫ್ ಯು ನೀಡ್ ಟು ಫಾಲೋ ದಿಸ್ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ನೀವು ಎಕ್ಸಾಮಿನೇಷನ್ ಹಾಲಿಗೆ 11 o'clock ನಿಮ್ಗೆ ರಿಪೋರ್ಟಿಂಗ್ ಹೇಳಿದ್ದಾರೆ. ನೀವು 11 ಗಂಟೆಗೆ ಅಥವಾ 11:50, 11:15 ಒಳಗೆ ನೀವು ಎಕ್ಸಾಮಿನೇಷನ್ ಹಾಲಿಗೆ ರೀಚ್ ಆಗಿ, ಸರ್ ಎಕ್ಸಾಮ್ ಸ್ಟಾರ್ಟ್ ಆಗೋದು ಮಧ್ಯಾಹ್ನ 2 ಗಂಟೆಗಲ್ಲ ಸರ್, ನಮಗೆ ಯಾಕೆ 11 ಗಂಟೆಗೆ ಕರೆದಿದ್ದಾರೆ ಅಂತ ನಿಮಗೆ ಡೌಟ್ ಇದ್ದರೆ ಈಗ ಹೇಳ್ತೀನಿ, ಕೇಳ್ಕೊಳ್ಳಿ. ನೀವು ಎಕ್ಸಾಮಿನೇಷನ್ ಹಾಲಿಗೆ ಬೇಗ ರಿಪೋರ್ಟ್ ಆದಾಗ ಏನಾಗುತ್ತೆ, ನಿಮಗೆ ಬಯೋಮ್ಯಾಟ್ರಿಕ್ ಎಂಟ್ರಿ ಅಂತ ಮಾಡ್ತಾರೆ. ಅಂದರೆ ನಿಮ್ದೆಲ್ಲದು ಫೋಟೋ ತೊಗೊಂಡು ನಿಮ್ಮ ಫಿಂಗರ್ ಪ್ರಿಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ ನಿಮಗೆ ಫ್ರಿಸ್ಕಿಂಗ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋಗೋಕ್ಕೂ ಮುಂಚೆ ಆಲ್ ಆಫ್ ಯು ಪ್ಲೀಸ್ ಮೇಕ್ ಶೋರ್ ನೋಟಿಸ್ ಬೋರ್ಡಲ್ಲಿ ನೀವು ನಿಮ್ಮ ರೋಲ್ ನಂಬರ್ ಎಲ್ಲಿದೆ, ಯಾವ ರೂಮಲ್ಲಿದೆ, ನನ್ನ ಡೆಸ್ಕ್ ನಂಬರ್ ಎಲ್ಲಿದೆ ಅದು ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವಿದು ಎಕ್ಸಾಮಿನೇಷನ್ ಹಾಲಲ್ಲಿ ಹೋದ ತಕ್ಷಣ ಭಾಳ ಬೇಗ ಹೋಗಿರ್ತೀರಾ. ಅಲ್ಲಿ ಹೋಗೋಕ್ಕೂ ಮುಂಚೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿ ಇನ್ನೊಂದು 30 minutes ಇದೆ ಅಥವಾ 45 minutes ಇದೆ ಅಂತ ಇರುವಾಗ 1:30ಗೆ ಗೇಟ್ಸ್ಗಳು ಕ್ಲೋಸ್ ಆಗುತ್ತೆ. ಅದಕ್ಕೂ ಮುಂಚೆ ನೀವು ಎಕ್ಸಾಮ್ ಹಾಲಲ್ಲಿ ಇರ್ತೀರಾ. ಸೊ ನೀವು ಒಳಗಡೆ ಹೋಗೋಕ್ಕೂ ಮುಂಚೆ ಐ ರೆಕಮೆಂಡ್ ಆಲ್ ಆಫ್ ಯು ಟು ಯೂಸ್ ಯುವರ್ ವಾಶ್ರೂಮ್. ಒಂದ್ಸತಿ ರೆಸ್ಟ್ ರೂಮ್ಗೆ ಹೋಗಿ ಬನ್ನಿ. ಜೊತೆಗೆ ನಿಮ್ಮೊಟ್ಟಿಗೆ ಏನಾದ್ರು ಆ್ಯಪಲ್ ಅಥವಾ ಯಾವುದಾದ್ರು ಫ್ರೂಟ್ ಇದೆ ಅದನ್ನು ತಿನ್ಕೊಳ್ಳಿ. ಆಮೇಲೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ಅಂದರೆ ರೂಮ್ ಒಳಗೆ ಎಕ್ಸಾಮಿನೇಷನ್ ರೂಮ್ ಒಳಗೆ ಹೋಗ್ಬೋದು. ಒಂದ್ಸತಿ ಎಕ್ಸಾಮಿನೇಷನ್ ರೂಮ್ ಒಳಗೆ ಹೋದ್ಮೇಲೆ ನಿಮ್ಮ ಎಂಟ್ರಿ ಆದ ತಕ್ಷಣ ನಿಮ್ಮ ಇನ್ವಿಜಿಲೇಟರ್ ನಿಮ್ಮ ಎಲ್ಲ ಥರದ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫೈ ಮಾಡ್ತಾರೆ. ಆಮೇಲೆ ನೀವು ಕರೆಕ್ಟಾಗಿ ಹೋಗಿ ಎಲ್ಲ ಡಿಜಿಟ್ಸ್ನ ವೆರಿಫೈ ಮಾಡಿ ರೋಲ್ ನಂಬರಿಂದ, ಮೈಂಡ್ ಯು ಅಪ್ಲಿಕೇಶನ್ ನಂಬರಿಂದ ಎಲ್ಲ ರೋಲ್ ನಂಬರಿಂದ ನೀವೆಲ್ಲ ಡಿಜಿಟ್ಸ್ನ ವೆರಿಫೈ ಮಾಡಿ ನಿಮ್ಮ ಡೆಸ್ಕ್ ಮೇಲೆ ಕೂರಬೇಕು. ಫ್ರೆಂಡ್ಸ್, ನೀವು ನಿಮ್ಮ ಜಾಗದಲ್ಲಿ ಕೂತಾಗ ಇನ್ವಿಜಿಲೇಟರ್ ಸ್ವಲ್ಪ ಹೊತ್ತಲ್ಲಿ ಬಂದು ನಿಮ್ಮ ಹತ್ರ OMR ಶೀಟ್ಗಳ ಒಂದು ಬಂಡಲ್ ಇರುತ್ತೆ. ಆ ಬಂಡಲ್ನ ತೋರಿಸಿ ನಿಮ್ಮ ಕೈಯಲ್ಲಿ ಒಂದು OMR ಶೀಟ್ ಕೊಡ್ತಾರೆ. ಆ OMR ಅಲ್ಲಿ 2 ಕಾಪಿ ಇರುತ್ತೆ. ಮೊನ್ನೆ CT ಬರೆದಾಗ ನೀವು ನೋಡಿದ್ರಿ, ಅದು 2 ಕಾಪಿ ಇರುತ್ತೆ. ಮೊದಲನೇ ಮೇಲ್ಗಡೆದ ಕಾಪಿ ಪಿಂಕ್ ಕಾಪಿ, ಅದನ್ನು ಆಫೀಸ್ ಕಾಪಿ ಅಂತ ಹೇಳ್ತಾರೆ ಅಥವಾ ಒರಿಜಿನಲ್ ಕಾಪಿ ಅಂತಾರೆ. ಅದು ಕೆಳಗಡೆ ಇರೋದು ಬ್ಲೂ ಕಾಪಿ, ಆ ಬ್ಲೂ ಕಾಪಿನ ಆಫೀಸ್ ಕಾಪಿ ಅಂತ ಹೇಳ್ತಾರೆ. ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪಿಂಕ್ ಕಾಪಿ ಮತ್ತು ಬ್ಲೂ ಕಾಪಿ ಈ 2 ಕಾಪಿನ ನೀವು ಎಕ್ಸಾಮಿನೇಷನ್ ಆದಮೇಲೆ ಇನ್ವಿಜಿಲೇಟರ್ ಕೈಯಲ್ಲೇ ಕೊಡಬೇಕು. ನೀವು ಅದನ್ನು ಸಪ್ರೇಟ್ ಮಾಡಿ ಅವ್ರು ಇಸ್ಕೊತಾರೆ. 2 ಕಾಪಿನ ನೀವು ಅದ್ರಲ್ಲಿ ಬ್ಲೂ ಕಾಪಿ ನಂದು ಕ್ಯಾಂಡಿಡೇಟ್ ಕಾಪಿ ಇರ್ಬೋದು, ಮೊನ್ನೆ CT ಎಕ್ಸಾಮಲ್ಲಿ ಬರ್ದಂಗೆ ವಾಪಸ್ ತರ್ಬೋದು ಅಂತ ಇಟ್ಕೊಂಡಿದ್ರೆ ನೋ, ಯು ಕೆನ್ ನಾಟ್ ಕ್ಯಾರಿ ಬೋತ್ ದ ಕಾಪೀಸ್, ಬೋತ್ ಪಿಂಕ್ ಕಾಪಿ ಆಸ್ ವೆಲ್ ಆಸ್ ಬ್ಲೂ ಕಾಪಿ. ಯು ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಟು ದ ಇನ್ವಿಜಿಲೇಟರ್. ಜೊತೆಗೆ ನಿಮ್ಮ ಹಾಲ್ ಟಿಕೆಟ್ ನಿಮ್ಮ ಜೊತೆಗೆ ಏನಿರುತ್ತೆ ಅದು ಕೂಡ ನೀವು ಇನ್ವಿಜಿಲೇಟರ್ಗೆ ವಾಪಸ್ ಕೊಡಬೇಕು. ನಾವು ಫ್ರೆಂಡ್ಸ್, ಐ ಆಮ್ ಶೇರಿಂಗ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಿಮ್ಮ OMR ಅಲ್ಲಿ ರೋಲ್ ನಂಬರ್ ಇದೆ, ಮೈಂಡ್ ಯು, ಅಪ್ಲಿಕೇಶನ್ ನಂಬರ್ ಅಲ್ಲ, ರೋಲ್ ನಂಬರ್. ಆ ರೋಲ್ ನಂಬರ್ನ ಕರೆಕ್ಟಾಗಿ ಬರೆದು ಅದ್ರದ್ದು ನಂಬರ್ಸ್ ಎಲ್ಲಿದೆ ಅದು ಪರ್ಟಿಕ್ಯುಲರ್ನ ಕರೆಕ್ಟಾಗಿ ಫಿಲ್ ಮಾಡಬೇಕು. ಇದಾದಮೇಲೆ ಟೆಸ್ಟ್ ಬುಕ್ಲೆಟ್ ನಂಬರ್ ಇರುತ್ತೆ. ಆ ಟೆಸ್ಟ್ ಬುಕ್ಲೆಟ್ ನಂಬರ್ ನಿಮ್ಮ OMR ಮೇಲೆ ಪ್ರಿಂಟ್ ಇರುತ್ತೆ. ಜೊತೆಗೆ ನಿಮಗೆ ಕೊಡುವಂಥ ಕ್ವಶನ್ ಪೇಪರಲ್ಲೂ ಒಂದು ನಂಬರ್ ಇರುತ್ತೆ. ಅದು 2 ಮ್ಯಾಚ್ ಆಗುತ್ತೆ. ಸೊ ಆಲ್ ಆಫ್ ಯು ನೀಡ್ ಟು ಎಂಟರ್ ಯುವರ್ ಟೆಸ್ಟ್ ಬುಕ್ಲೆಟ್ ನಂಬರ್. ಜೊತೆಗೆ ನಿಮ್ಮ ಬುಕ್ಲೆಟ್ದು ವರ್ಷನ್ ಕೋಡ್ ಇರುತ್ತೆ ಅಥವಾ ಬುಕ್ಲೆಟ್ ಕೋಡ್ ಇರುತ್ತೆ, ABCD ಅಂತ. ಆ ಬುಕ್ಲೆಟ್ ಕೋಡ್ ಏನಿದೆ ಅದು ಮಾರ್ಕ್ ಮಾಡಲಿಕ್ಕಿದೆ. ಫ್ರೆಂಡ್ಸ್, ಅದೆಲ್ಲ ಆದಮೇಲೆ ಕೆಳಗಡೆ ಡಿಕ್ಲರೇಷನ್ ಟು ದ ಕ್ಯಾಂಡಿಡೇಟ್ ಅಂತ ಇರುತ್ತೆ. ನಿಮ್ಮ ರೆಫರೆನ್ಸಿಗೆ ಮೇಲ್ಗಡೆ ನೋಡ್ಬೋದು, ನೀವು ವಿಡಿಯೋಲಿ ತೋರಿಸ್ತಾ ಇದ್ದೆ ನಾನು. ಆ ಡಿಕ್ಲರೇಷನ್ ಟು ಕ್ಯಾಂಡಿಡೇಟ್ ಅಲ್ಲಿ ನೀವು ಸೈನ್ ಮಾಡಲಿಕ್ಕಿದೆ. ಜೊತೆಗೆ ನಿಮ್ಮ ಟೈಮ್ ಹಾಕ್ಲಿಕ್ಕಿದೆ, ಯಾವ ಟೈಮಲ್ಲಿ ನೀವು ಸೈನ್ ಮಾಡ್ತಿದ್ದೀರ ಅಂತ. ಇದು ಜೊತೆಗೆ ನಿಮ್ಮ ತಾಯಿ ಹೆಸರು, ನಿಮ್ಮ ಅಪ್ಪನ ಹೆಸರು, ಹೇಗೆ ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ಅಪ್ಲೋಡ್ ಮಾಡಿದ್ದೀರಾ, ಮೈಂಡ್ ಯು, ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದಾಗ ಅದು ಯಾವ ಥರ ಇದೆ ಅದೇ ಥರ ಅಮ್ಮನ ಹೆಸರು ಹಾಗೂ ಅಪ್ಪನ ಹೆಸರು ರನ್ನಿಂಗ್ ಲೆಟರ್ಸಲ್ಲಿ, ಕ್ಯಾಪ್ಸಲ್ಲ, ರನ್ನಿಂಗ್ ಲೆಟರ್ಸಲ್ಲಿ ಬರೀಬೇಕು. ಇದಾದಮೇಲೆ ಕ್ಯಾಂಡಿಡೇಟ್ದು ಲೆಫ್ಟ್ ಥಂಬ್ ಇಂಪ್ರೆಷನ್ ಇದೆ. ಅದಾದಮೇಲೆ ಇನ್ವಿಜಿಲೇಟರ್ದು ಸೈನ್ 2 ಸತಿ ಇದೆ, ಅದು ಇನ್ವಿಜಿಲೇಟರ್ ಮಾಡ್ತಾರೆ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಬೌಟ್ ದ OMR. ಫ್ರೆಂಡ್ಸ್, ಎಕ್ಸಾಮಿನೇಷನ್ ಬೆಲ್ ಸ್ಟಾರ್ಟ್ ಆದಾಗ ಟೈಮಿಂಗ್ ಎಷ್ಟು, ಇದೆಲ್ಲದ್ರ ಬಗ್ಗೆ ನಿಮ್ಮ ಇನ್ವಿಜಿಲೇಟರ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ನೀವು ಎಷ್ಟು ಸತಿ ಬೇಕಿರೋ ಅಷ್ಟು ಸತಿ ಅವರಿಗೆ ಟೈಮಿಂಗ್ಸ್ಗಳನ್ನ ಕೇಳ್ಬೋದು. ಎಷ್ಟೊತ್ತಿದೆ, ಎಷ್ಟು ಟೈಮ್ ಆಗಿದೆ ಅಂತ ತಿಳ್ಕೊಬೋದು. ಜೊತೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಅಂತ 4 ಸಬ್ಜೆಕ್ಟ್ ಏನಿದೆ ಅದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು, ನಿಮ್ಮ ತುಂಬ ಕಾನ್ಫಿಡೆನ್ಸ್
ಯಾವ ಸಬ್ಜೆಕ್ಟ್ ಇದೆ ಅಥವಾ ಯಾವ ಟಾಪಿಕ್ ಇದೆ ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡಿ ಏನು OMR ಫಿಲ್ ಮಾಡೋಕ್ಕೆ ಅಥವಾ ಅದನ್ನು ಸಾಲ್ವ್ ಮಾಡೋಕ್ಕೆ. ಅದ ನಂತರ ಡಿಫಿಕಲ್ಟ್ ಇರೋ ಟಾಪಿಕಿಗೆ ಬರ್ಬೋದು. ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಸಿಕ್ಕಾಪಟ್ಟೆ ಕಡಿಮೆ ಟೈಮ್ ಅನ್ಸುತ್ತೆ, 3 hours ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಆಫ್ ಯರ್ ಲೈಫ್. ಅದಕ್ಕೆ OMR ಶೀಟ್ನ ಫಿಲ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿ ಮಾಡಿ. ಒಂದು ಲಾಸ್ಟ್ ಪೀಸ್ ಆಫ್ ಅಡ್ವೈಸ್, ನಾನು ಎಕ್ಸಾಮಿನೇಷನ್ ಇನ್ವಿಜಿಲೇಟರ್ ಮಾಡಿದಾಗ ನೋಡಿದ್ದೀನಿ, ಸ್ವಲ್ಪ ಜನ ಸ್ಟೂಡೆಂಟ್ಸ್ಗಳು ಕ್ವಶನ್ ಪೇಪರಲ್ಲೇ ಸಾಲ್ವ್ ಮಾಡ್ತಾ ಇರ್ತಾರೆ. ಅವರು ಲಾಸ್ಟಿಗೆ ಒಂದು 10 ನಿಮಿಷ ಇರುವಾಗ ನಾನು ಎಲ್ಲ ಫಿಲ್ ಮಾಡ್ತೀನಿ ಅಂತ ಬರ್ತಾರೆ. ನೋ, ದಿಸ್ ಇಸ್ ನಾಟ್ ಎ ಗುಡ್ ಪ್ರಾಕ್ಟೀಸ್. ನನ್ನ ಒಪಿನಿಯನಲ್ಲಿ ನೀವು ಯಾವಾಗ ಕ್ವಶನ್ ಪೇಪರಲ್ಲಿ ಸಾಲ್ವ್ ಮಾಡ್ತೀರಾ, ಒಂದು 15-20 ಮಿನಿಟ್ಸ್ಗೆ ಒಂದ್ಸತಿ ಆದರೂ ನೀವು ಸಾಲ್ವ್ ಮಾಡಿರುವಂಥ ಕರೆಕ್ಟ್ ಆನ್ಸರ್ನ OMR ಶೀಟಲ್ಲಿ ಕೇರ್ಫುಲ್ ಆಗಿ ಫಿಲ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಅಲ್ಲಿ OMR ಶೀಟ್ನ ಬೆಂಡ್ ಮಾಡಿದೆ, ಹಾಳು ಮಾಡಿದೆ, ಫೋಲ್ಡ್ ಮಾಡಿದೆ, ತುಂಬ ಕ್ಲೀನಾಗಿ OMR ಶೀಟ್ನ ಮ್ಯಾನೇಜ್ ಮಾಡಲಿಕ್ಕಿದೆ. ಮೈಂಡ್ ಯು, ಐ ಆಮ್ ರಿಪೀಟಿಂಗ್ ಅಗೇನ್, ಎಕ್ಸಾಮಿನೇಷನ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಬ್ಲೂ OMR ಆಸ್ ವೆಲ್ ಆಸ್ ದ ಪಿಂಕ್ OMR ಎರಡನ್ನೂ ನೀವು ಇನ್ವಿಜಿಲೇಟರ್ಗೆ ವಾಪಸ್ ಕೊಡಬೇಕು. ಜೊತೆಗೆ ನಿಮ್ಮ ಹಾಲ್ ಟಿಕೆಟ್ದು ಒಂದು ಕಾಪಿ ಹ್ಯಾಸ್ ಟು ಬಿ ಗಿವನ್ ಬ್ಯಾಕ್ ಟು ಇನ್ವಿಜಿಲೇಟರ್. ದಿಸ್ ಅ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಅಡ್ವೈಸ್ ಟು ಆಲ್ ದ ಸ್ಟೂಡೆಂಟ್ಸ್. ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ನೀವು ವಾಪಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಮತ್ತೆ ಹರಿಬರಿ ಮಾಡಬೇಡಿ. ನೆಮ್ಮದಿಯಾಗಿ ನಿಮ್ಮ ಜಾಗಕ್ಕೆ ಮನೆಗೆ ರೀಚ್ ಆಗಿ. ಫ್ರೆಂಡ್ಸ್, ನೀವು ಹೋಗುವಾಗ ಮೊಬೈಲ್ ಫೋನ್ಸ್ಗಳು ತೊಗೊಂಡೋಗಿ ಬ್ಯಾಗಲ್ಲಿಟ್ಟು ಹೊರಗಡೆ ಇರ್ತೀನಿ. ನಾನು ಇನ್ವಿಜಿಲೇಟರ್ ಮಾಡುವಾಗ ನೋಡಿದ್ದೀನಿ, ಸ್ವಲ್ಪ ಜನ ಸ್ಟೂಡೆಂಟ್ಸ್ ಮೊಬೈಲ್ ಫೋನ್ ತೊಗೊಂಬಂದು ಬ್ಯಾಗಲ್ಲಿಟ್ಟು ಅದು ಬೇರೆ ಯಾರು ಎತ್ಕೊಂಡು ಹೋಗಿರುವಂಥ ಸಿಚುವೇಷನ್ಸ್ಗಳೆಲ್ಲ ಆಗಿದೆ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ರೀಚ್ ಟು ದ ಎಕ್ಸಾಮಿನೇಷನ್ ವೆನ್ ಯು ಆನ್ ಟೈಮ್ ಆ್ಯಂಡ್ ಫಾಲೋ ಆಲ್ ದ ಗೈಡೆನ್ಸ್ ಕೇರ್ಫುಲಿ. ಯಾರೊಟ್ಟಿಗೂ ಆರ್ಗ್ಯುಮೆಂಟ್ ಮಾಡ್ಕೋಬೇಡಿ. ಅಲ್ಲಿ ಯಾರು ನಿಮಗೆ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರೆ ಅದನ್ನು ತುಂಬ ಹಂಬಲ್ ಆಗಿ ಒಬ್ಲೈಸ್ ಮಾಡಿ. Friends, best of luck to all the students who are listening to this. All the very best. May you all crack the medical seats and be a good doctors in life. All the very best. Good luck. This is your Nafis sir, signing off.